ಇಂದು ಯುಗಾದಿ. ಭಾರತೀಯರಿಗೆ, ಅದರಲ್ಲೂ ಸನಾತನಿಗಳಿಗೆ ಇಂದು ಹೊಸ ವರ್ಷದ ಆರಂಭ. ಈ ಯುಗಾದಿ ನಿಮ್ಮೆಲ್ಲರ ಪಾಲಿಗೆ ಹೊಸ ಸಮೃದ್ಧಿಯ ಜೀವನವನ್ನು ನೀಡಲಿ ಎಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಸರ್ವಧರ್ಮದ ಪ್ರತಿ ವ್ಯಕ್ತಿಯೂ ತಿಳಿದಿರಬೇಕಾದ ಈ ನಿಸರ್ಗದ ಹಬ್ಬದ ಮಹತ್ವವನ್ನು ತಿಳಿಸುವ ಈ ಮಾಹಿತಿಯುಕ್ತ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ಭಾರತೀಯ ಸನಾತನ ಪದ್ಧತಿಯಲ್ಲಿ ಪ್ರತಿ ಹಬ್ಬಕ್ಕೂ ಆಚರಣೆಗಳಿಗೂ ನಮ್ಮ ಪೂರ್ವಜರು ಪ್ರಕೃತಿಗೆ ಪೂರಕವಾಗಿ ಹಾಗೂ ಅದರ ಬದಲಾವಣೆಗೆ ಮನುಷ್ಯನ ದೈಹಿಕ ಮಾನಸಿಕ ಸ್ಥಿತಿಗತಿಗಳು ಒಂದಾಗಿ ಬದಲಾವಣೆ ಜಗದ ನಿಯಮ ಎನ್ನುವಂತೆ ಸರ್ವ ಪ್ರಾಣಿ ಪಕ್ಷಿ ಜೀವಜಂತುಗಳನ್ನೊಳಗೊಂಡ ಸಮಸ್ತ ಜೀವ ಸಂಕುಲಗಳ ಒಳಿತಿಗಾಗಿ ತಮ್ಮ ಅಗಾಧ ಜ್ಞಾನ ಭಂಡಾರದಿಂದ ವಿಜ್ಞಾನವನ್ನೊಳಗೊಂಡ ಅದ್ಭುತ ಜೀವನ ಪದ್ಧತಿಯ ವಿಧಾನವನ್ನು ಪರಿಚಯಿಸಿದರು. ಇದರಲ್ಲಿ ಹಬ್ಬಗಳ ಆಚರಣೆ ಕೂಡ ಒಂದು. ವಸಂತ ಋತುವಿನ ಚೈತ್ರ ಶುದ್ಧ ಪಾಡ್ಯದ ದಿನವನ್ನು ಯುಗಾದಿಯನ್ನಾಗಿ ಆಚರಿಸಲಾಗುವುದು. ಯುಗಾದಿ ಎಂದರೆ ಯುಗದ ಆದಿ ಅಥವಾ ಪ್ರಕೃತಿಯು ಹೊಸ ಹುರುಪಿನೊಂದಿಗೆ ಮೈಗೂಡವಿ ನಿಲ್ಲುವ ಸಮಯ. ಈ ಸಮಯದಲ್ಲಿ ಹೊಸ ಚಿಗುರೆಡೆದು ನಿಸರ್ಗವು ನಳಿಸುವ ಕಾಲ. ಶಿಶಿರ, ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಎಂಬ 6 ಋತುಗಳಲ್ಲಿ ಯುಗಾದಿ ಹಬ್ಬವನ್ನು ಆಚರಿಸುವುದು ವಸಂತ ಋತುವಿನಲ್ಲಿ. ಈ ಋತುವಿನ ಕಾಲದಲ್ಲಿ ಜೀವರಾಶಿಗಳ ಹಾಗೂ ಪ್ರಕೃತಿಯ ನಡುವೆ ಒಂದು ಹೊಸ ಜೀವಶಕ್ತಿಯು ವೃದ್ಧಿಗೊಳ್ಳುವ ಕಾಲ. ಇದು ಜೀವನೋತ್ಸಾಹವನ್ನು, ಬದುಕಿಗೆ ಹೊಸ ಆರಂಭವನ್ನು ನೀಡುವ ಸಮಯ. ಚೈತ್ರ ಶುದ್ಧ ಪಾಡ್ಯದಂದೇ ಸೃಷ್ಟಿಕರ್ತ ಬ್ರಹ್ಮ ತನ್ನ ಸೃಷ್ಟಿ ಕಾರ್ಯವನ್ನು ಆರಂಭಿಸಿದ್ದರಿಂದ ಆ ದಿನವನ್ನು ಯುಗದ ಆದಿ ಅಥವಾ ಯುಗಾದಿ ಅಂತ ಆಚರಿಸಲಾಗುತ್ತದೆ ಎನ್ನುವ ಪೌರಾಣಿಕ ಕಥೆಯಿದೆ. ಇಲ್ಲಿ ಕಥೆ ಎಂದರೆ, ನಮ್ಮ ಋಷಿ ಮುನಿಗಳು ವೇದಗಳ ಸಮಗ್ರ ಜ್ಞಾನವು ಜನಸಾಮಾನ್ಯರಿಗೂ ಅರ್ಥವಾಗಲಿ ಎನ್ನುವ ಕಾರಣಕ್ಕೆ ಅದರಲ್ಲಿನ ವಿಜ್ಞಾನವನ್ನು ಕಥೆಗಳ ರೂಪದಲ್ಲಿ ಹೇಳುತ್ತಿದ್ದರು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ರಾವಣನನ್ನು ಸಂಹರಿಸಿ ಅಯೋಧ್ಯೆಯಲ್ಲಿ ಪಟ್ಟಾಭಿಷಕ್ತನಾದ ದಿನವೇ ಯುಗಾದಿ ಎನ್ನುವ ಮಾತಿದೆ. ಇಲ್ಲಿ ಧರ್ಮ ಅಧರ್ಮವನ್ನು ಸೋಲಿಸಿ ಸತ್ಯವನ್ನು ಪುನರ್ಸ್ಥಾಪಿಸಲಾದ ದಿನವೇ ಹೊಸ ವರ್ಷ ಎಂಬುದು ಇದರ ಪರಮಾರ್ಥ. ಯುಗಾದಿ ಹಬ್ಬವನ್ನು ವೈಜ್ಞಾನಿಕವಾಗಿ ಅರಿಯುವುದಾದರೆ, ನಮ್ಮಲ್ಲಿ 2 ತಿಂಗಳಿಗೊಮ್ಮೆ ಪ್ರಕೃತಿಯಲ್ಲಿ ಋತುಗಳ ಬದಲಾವಣೆಯಾಗುತ್ತದೆ. ಸಾಮಾನ್ಯವಾಗಿ ಮನುಷ್ಯನೂ ಸೇರಿದಂತೆ ಪ್ರತಿ ಜೀವಿಯ ಜೀವನ ಕ್ರಮ ರೂಪಿತವಾಗೋದೇ ಋತುಗಳ ಮೇಲೆ. ಯಾವ ಋತುವಿನಲ್ಲಿ ಪ್ರಕೃತಿಯಲ್ಲಿ ಏನೆಲ್ಲ ಬದಲಾವಣೆಗಳು ಆಗುತ್ತವೋ ಅದಕ್ಕೆ ಹೊಂದಿಕೊಂಡು ಹೋಗಬೇಕಿರುವುದು ಅನಿವಾರ್ಯ. ಒಂದು ವರ್ಷಕ್ಕೆ ಬರುವ 6 ಋತುಗಳ ನಿರ್ಣಯವನ್ನು ಸೂರ್ಯನ ಪಥ ಬದಲಾವಣೆಯಿಂದ ನಿಸರ್ಗದಲ್ಲಾಗುವ ಬದಲಾವಣೆಗಳ ಮೇಲೆ ಕೈಗೊಳ್ಳಲಾಗುತ್ತದೆ. ಯುಗಾದಿ ಹಬ್ಬದ ದಿನ ಅಭ್ಯಂಜನ ಅಂದರೆ ಎಣ್ಣೆ ಸ್ನಾನ ಮಾಡುವ ಪದ್ಧತಿ ಇದೆ. ಇದರಿಂದ ದೇಹದ ಉಷ್ಣತೆ ಕಡಿಮೆಯಾಗಿ ದೇಹ ತಂಪಾಗಿ ನಂತರ ಸೇವಿಸುವ ಬೇವು ಬೆಲ್ಲದ ಮಿಶ್ರಣವು ದೇಹದ ತಾಪಮಾನವನ್ನು ಸಮ ಪ್ರಮಾಣದಲ್ಲಿ ಇರಿಸುವುದರ ಜೊತೆಗೆ ದೇಹಕ್ಕೆ ಹೊಸ ಚೈತನ್ಯವನ್ನು ನೀಡುತ್ತದೆ. ಇಂತಹ ವೈಜ್ಞಾನಿಕ ಹಿನ್ನೆಲೆಯ ಹಲವಾರು ಆಚರಣೆಗಳನ್ನು ನಮ್ಮ ಸನಾತನ ಪದ್ಧತಿಯಲ್ಲಿ ಆಚರಿಸಲಾಗುತ್ತದೆ. ಇನ್ನು ಭೌಗೋಳಿಕವಾಗಿ ಯುಗಾದಿ ಹಬ್ಬವನ್ನು ಕೆಲವು ಕಡೆ ಸೌರಮಾನ ಯುಗಾದಿ ಅಂತಲೂ, ಇನ್ನೂ ಕೆಲವು ಕಡೆಗಳಲ್ಲಿ ಚಾಂದ್ರಮಾನ ಯುಗಾದಿ ಅಂತಲೂ ಆಚರಿಸಲಾಗುತ್ತದೆ. ಕರ್ನಾಟಕ, ಆಂಧ್ರ, ತಮಿಳುನಾಡು ಹಾಗೂ ತೆಲಂಗಾಣಗಳಲ್ಲಿ ಯುಗಾದಿ ಅಂತಲೂ, ಕೇರಳದಲ್ಲಿ ವಿಷು ಅಂತಲೂ ಹಾಗೂ ಮಹಾರಾಷ್ಟ್ರದಲ್ಲಿ ಗುಡಿ ಪಡವಾ ಅಂತಲೂ ಆಚರಿಸಲಾಗುತ್ತದೆ. ಒಟ್ಟಾರೆ ಸಂಸ್ಕೃತಿ ಪರಂಪರೆಯ ದೃಷ್ಟಿಯಿಂದಲೂ ಯುಗಾದಿಯನ್ನು ಭಾರತದ ಎಲ್ಲ ಕಡೆಗಳಲ್ಲೂ ಆಚರಿಸಲಾಗುತ್ತದೆ. ನಮ್ಮ ಪೂರ್ವಜರ ಖಗೋಳಶಾಸ್ತ್ರದ ಅಗಾಧ ಜ್ಞಾನ ಭಂಡಾರದಿಂದ ರೂಪಿತವಾದದ್ದೇ ಪಂಚಾಂಗ. ಸನಾತನ ಪದ್ಧತಿಯಲ್ಲಿ ಯುಗಾದಿಯಿಂದ ಹೊಸ ವರ್ಷ ಆರಂಭವಾಗುವುದರಿಂದ ಇಡೀ ವರ್ಷದ ಮಳೆ, ಬೆಳೆ, ಗ್ರಹಣ, ತಿಥಿ, ನಕ್ಷತ್ರಗಳ ಚಲನವಲನಗಳ ಮುನ್ಸೂಚನೆ ನೀಡುವ ಮಾಹಿತಿಯೇ ಈ ಪಂಚಾಂಗ. ಪಂಚಾಂಗ ಶ್ರವಣದಿಂದ ಉತ್ತಮ ಕಾರ್ಯ ಫಲಗಳನ್ನು ಗಳಿಸಲು ಸಾಧ್ಯವಾಗುತ್ತದೆ ಎನ್ನುವ ನಂಬಿಕೆ ಭಾರತೀಯರಲ್ಲಿದೆ. ಯುಗಾದಿ ಹಬ್ಬದ ವಿಶಿಷ್ಟಗಳಲ್ಲಿ ಒಂದಾದ ಬೇವು ಹಾಗೂ ಬೆಲ್ಲ. ಇದು ಜೀವನದಲ್ಲಿ ಬರುವ ಕಷ್ಟ, ಸುಖ, ಕತ್ತಲು ಹಾಗೂ ಬೆಳಕಿನ ಸಂಕೇತ. ಕಹಿ ಉಂಡವನಿಗೆ ಮಾತ್ರ ಸಿಹಿಯ ಅನುಭವವಾಗುವಂತೆ ಬದುಕಿನ ಯಾವುದೇ ಬವಣೆಗಳಿಗೆ ಕುಗ್ಗದೆ, ಸುಖ ಬಂತೆಂದು ಹಿಗ್ಗದೆ ಸಮಚಿತ್ತದಿಂದ ಜೀವನವನ್ನು ಅನುಭವಿಸು ಎಂಬುದು ಬೇವು ಬೆಲ್ಲದ ಸೇವನೆಯ ಹಿಂದಿನ ಪರಮಾರ್ಥ. ಶತಾಯು ವಜ್ರ ದೇಹಾಯ ಸರ್ವ ಸಂಪತ್ಕರಾಯ ಚ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ. 100 ವರ್ಷಗಳ ಆಯುಷ್ಯ, ಸದೃಢ ಆರೋಗ್ಯ, ಸಕಲ ಸಂಪತ್ತುಗಳ ಪ್ರಾಪ್ತಿ ಹಾಗೂ ಎಲ್ಲ ಅನಿಷ್ಟಗಳ ನಿವಾರಣೆಗೆ ಬೇವು ಬೆಲ್ಲವನ್ನು ಸೇವಿಸಿ ಎಂಬುದು ಈ ಶ್ಲೋಕದ ಅರ್ಥ. ಇದು ಬೇವು ಬೆಲ್ಲ ಸೇವನೆಯ ಸಮಯದಲ್ಲಿ ಹೇಳಲಾಗುವ ಶ್ಲೋಕ. ಸ್ನೇಹಿತರೆ,
ಈ ಕ್ರೋಧಿ ನಾಮ ಸಂವತ್ಸರವು ಸಕಲರಿಗೂ ಅಷ್ಟ ಐಶ್ವರ್ಯ, ಆರೋಗ್ಯ, ನೆಮ್ಮದಿಯನ್ನು ಕರುಣಿಸಿ ಸರ್ವರಿಗೂ ಒಳಿತನ್ನು ಉಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತೇವೆ. ಇಂಥದ್ದೇ ಮಾಹಿತಿಯುಕ್ತ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.